ಸ್ನೇಹಿತರೆ, ಪ್ರತಿದಿನ ಕೂಡ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೋಸ್ಕರ ವಿಡಿಯೋನ ಕ್ರಿಯೇಟ್ ಮಾಡಿ ನೀವು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀರಾ. ಆದರೆ 20, 30, 40, 100 ವ್ಯೂಸ್, 200 ವ್ಯೂಸ್ ಬಂದು ಲಾಸ್ಟ್ ಆಮೇಲೆ ಬರ್ತಾ ಇಲ್ಲ. ಹೀಗೆ ಸುಮಾರು ದಿನಗಳಿಂದ ವಿಡಿಯೋ ಮಾಡ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಆದರೆ ವ್ಯೂಸ್ ಬರ್ತಾ ಇಲ್ಲ. ಯಾವುದೇ ಒಂದು ವಿಡಿಯೋ ವೈರಲ್ ಆಗ್ತಿಲ್ಲ, ಅದರಿಂದ ಮಾನಿಟೈಸ್ ಕೂಡ ಆಗ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಗ್ರೋ ಆಗಿಬಿಟ್ಟು ಅರ್ನಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಆದರೆ ಇದರಿಂದ ಯಾವುದೇ ಒಂದು ವಿಡಿಯೋಸ್ ಓಡ್ತಾ ಇಲ್ಲ, ಮಾನಿಟೈಸ್ ಆಗ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಏನಿಲ್ಲ ಅಂಥೇಳಿ ಒಂಥರ ಯೋಚನೆ ಆಗಿರ್ತದ. ಅಂಥವ್ರಿಗೋಸ್ಕರ ಈ ವಿಡಿಯೋ ಒಂದು ಟಿಪ್ಸು ಏನಂದರೆ, ನೀವು ಯಾವುದೇ ಒಂದು ವಿಡಿಯೋ ರಿಲೇಟೆಡ್ ಯಾವುದೇ ಒಂದು ಸಬ್ಜೆಕ್ಟ್ ಮೇಲೆ ಮಾಡ್ತೀರಾ, ಆದರೆ ಜನಕ್ಕೆ ಬೇಕಾಗಿರೋದು ಅದಾಗಿರಲ್ಲ. ಜನಕ್ಕೆ ಯಾವ ವಿಷಯದ ಬಗ್ಗೆ ಮತ್ತು ಯಾವ ಟಾಪಿಕ್ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ನೋಡಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಎರಡನೇದಾಗಿ ಯಾವುದೇ ಒಂದು ವಿಡಿಯೋಸ್ ಆದಮೇಲೆ ಫೇಸ್ಬುಕ್ ಆಗಲಿ ಅಥವಾ ಯೂಟ್ಯೂಬ್ ಆಗಲಿ, ಇದು ಏನಂದರೆ ಎಂಗೇಜ್ಮೆಂಟ್ನ ಹಿಡ್ಕೋಬೇಕಾಗತ್ತೆ. ಅಂದರೆ ಒಂದು ಸಲ ವಿಡಿಯೋ ನೋಡೋದನ್ನ ಮತ್ತೆ ನೆಕ್ಸ್ಟ್ ಡೇ ಕೂಡ ಅವ್ರಿಗೆ ಅದೇ ವಿಡಿಯೋನ ಬೇರೆದು ಕೂಡ ತೋರಿಸುತ್ತೆ. ಅದಕ್ಕೋಸ್ಕರ ನೀವು ಎಂಗೇಜ್ಮೆಂಟ್ ಜನನ್ನ ಗ್ರೋ ಮಾಡ್ಬೇಕಂದ್ರೆ ಜಾಸ್ತಿ ಪೋಸ್ಟ್ ಮಾಡಬೇಕು. ಇನ್ನೊಂದೇನಂದ್ರೆ, ನಿಮಗೆ ಯಾವ ಟಾಪಿಕ್ ಬಗ್ಗೆ ಜಾಸ್ತಿ ಗೊತ್ತಿರುತ್ತೆ ಡೀಟೇಲ್ಸ್ ಆಗಿ, ಆ ಟಾಪಿಕ್ಸ್ ಬಗ್ಗೆನೇ ವಿಡಿಯೋ ಮಾಡಿ. ಯಾಕಂದರೆ ಆ ಟಾಪಿಕ್ಸ್ ಬಗ್ಗೆ ಗೊತ್ತಿತ್ತಂದರೆ ಡೈಲಿ ನಿಮಗೆ ಕಂಟೆಂಟ್ ಸಿಗುತ್ತೆ. ಆಯಿತಾ? ನಿಮಗೆ ಗೊತ್ತಿಲ್ದಿರೋದು ಯಾವುದೋ ಒಂದು ಮಾಡಿದರೆ ಡೀಟೇಲ್ಸ್ ನಿಮಗೆ ಸಮಸ್ಯೆನೂ ಆಗ್ಬೋದು, ಮತ್ತು ನೆಕ್ಸ್ಟ್ ನಿಮ್ಗೆ ಕಂಟೆಂಟ್ ಇರಲ್ಲ. ಅದಕ್ಕೋಸ್ಕರ ನಿಮ್ಗೆ ಯಾವ ವಿಷಯದ ಬಗ್ಗೆ ಜಾಸ್ತಿ ಗೊತ್ತಿದೆಯೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. 100-200 ವಿಡಿಯೋ ಹಾಕಿದ್ರು ಒಂದೇ ಒಂದು ವಿಡಿಯೋ ಕೂಡ ಒಂದು 5,000 ಓಡಿಲ್ಲ. ಏನು ಇಶ್ಯೂ ಆಗಿರ್ಬೋದು ಅಂತಂದರೆ, ನೀವು ಏನು ಮಾಡ್ತಾ ಇದ್ದೀರಾ ಅದನ್ನು ಸ್ವಲ್ಪ ಚೇಂಜಸ್ ಮಾಡಿ ಹಾಕಿದರೆ ಗ್ರೋ ಆಗ್ಬೋದು, ಆಗಲ್ಲ ಅಂತಿಲ್ಲ. ಇಂಟ್ರೆಸ್ಟ್ ಇರೋದ್ರ ಮೇಲೆ. ಮತ್ತು ಎರಡನೇದೇನೆಂದರೆ, ಯಾವುದು ನೀವು ರಿಲೇಟೆಡ್ ಯಾವ ವಿಷಯದ ಬಗ್ಗೆ ಮಾಡ್ತೀರಾ ನೋಡಿ, ಆ ವಿಷಯದ ಬಗ್ಗೆನೇ ಹ್ಯಾಶ್ಟ್ಯಾಗ್ಗಳು ಹಾಕಿ. ಜಾಸ್ತಿ ಹಾಕಬೇಡಿ, ಒಂದು 15ರಿಂದ 20, 10 ಆದರೂ ಹಾಕಿ. ಆದರೆ ಬೇರೆ ವಿಷಯದ ಬಗ್ಗೆ ಹ್ಯಾಶ್ಟ್ಯಾಗ್, ಯಾರೇ ಸ್ಟಾರ್ಗಳ ಬಗ್ಗೆ ಅವ್ರ ಬಗ್ಗೆ ಹ್ಯಾಶ್ಟ್ಯಾಗ್ ಹಾಕಕ್ಕೆ ಹೋಗಬೇಡಿ. ನಿಮ್ಮ ವಿಷಯದ ಬಗ್ಗೆನೇ ಹಾಕಿ. ನೀವು ಶಾರ್ಟ್ಸ್ ವಿಡಿಯೋಗಳು ಹಾಕ್ತಾ ಇದ್ರೆ ಕಂಟಿನ್ಯೂ, ಅದ್ರ ಜೊತೆ ಲಾಂಗ್ ವಿಡಿಯೋಗಳು ಒಂದೊಂದು ಹಾಕಿ. ನೀವು 2-3 ಶಾರ್ಟ್ ವಿಡಿಯೋ ಹಾಕಿದರೆ ಒಂದಾದರೂ ಲಾಂಗ್ ವಿಡಿಯೋ ಮಾಡಿ. ಸುಮಾರು ಒಂದು 2ರಿಂದ 3 ನಿಮಿಷಗಳ ಮಾತ್ರ. ಅದನ್ನು ಓನ್ ವಾಯ್ಸ್ ಮಾಡಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನೂ ಕೊಡಬೇಡಿ. ಆಯಿತಾ? ಗ್ರೋ ಆಗೇ ಆಗುತ್ತೆ. ಧನ್ಯವಾದ. ಈ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.